ನೇರವಾಗಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಸರ್ಕಾರದ ಕಾಯ್ದೆ ಇದೆ, ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯ ಅನ್ನೋದು ಸರ್ಕಾರದ ಅಧಿಕೃತವಾದಂಥ ಕಾಯ್ದೆ. ಈ ರಾಜ್ಯದಲ್ಲಿರುವಂಥ ಎಲ್ಲ ಉದ್ಯಮಗಳು, ಎಲ್ಲ ಶಿಕ್ಷಣ ಸಂಸ್ಥೆಗಳು, ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ನಾಮಫಲಕದ ಕನ್ನಡವನ್ನು ಬಳಸಬೇಕು ಅನ್ನುವ ಕಾಯ್ದೆಯನ್ನು ಧಿಕ್ಕರಿಸಿ ನೀವು ನಿಮ್ಮ ನಾಮಫಲಕಗಳು, ನಿಮ್ಮ ಭಾಷೆಗಳ ಫಲಕಗಳನ್ನು ಇಲ್ಲಿ ವೈಭವೀಕರಿಸೋದು, ಅದನ್ನು ಮೆರೆಸಿರೆ ನಾನು ಹೇಗೆ ಬೆಂಗಳೂರಲ್ಲಿ ಇಡೀ ಕನ್ನಡವಿಲ್ಲದ ಫಲಕಗಳನ್ನು ಒಡೆದು ಎಸ್ತ್ರಲ್ಲ, ಹಂಗೆಲ್ಲ ಕರವೇ ಕಾರ್ಯಕರ್ತರಿಗೆ ಒಂದು ದಿವಸ ಬೀದರ್ಗೆ ಕರೆ ಕೊಡ್ತೀನಿ. ಬೀದರ್ ಅವತ್ತು ರಣರಂಗ ಆಗೋದು ಬೇಡ ಅಂತ ಹೇಳಿ ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಸರ್ಕಾರದ ಕಾಯ್ದೆ, ಇದು ನಾರಾಯಣಗೌಡರ ಕಾಯ್ದೆ ಅಲ್ಲ, ಇದು ಸರ್ಕಾರದ ಕಾಯ್ದೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇಲ್ಲಿಯ ಮಹಾನಗರ ಪಾಲಿಕೆ ಕಮಿಷನರ್ ಏನಿದ್ದಾರೆ, ನಿಮಗೆ ಸರ್ಕಾರದ ಕಾಯ್ದೆಯ ಬಗ್ಗೆ ತಿಳ್ಕೋಬೇಕು. ನಿಮಗೆ ನೈಜ ಯಾವುದೇ ಭಾಷೆಯ ನಾಮಫಲಕ ಇದ್ದರೂ ನೀವು ನಿಮ್ಮ ಸಿಬ್ಬಂದಿಯನ್ನು ಬಿಟ್ಟು ಅದನ್ನು ಕಿತ್ತು ಎಸೆಯೋದಾಗಬೇಕು. ಅವರಿಗೆಲ್ಲ ದಂಡ ಹಾಕಬೇಕು, ಅವರಿಗೆ ನೋಟಿಸ್ ಕೊಡಬೇಕು. ಅದು ಬಿಟ್ಟು ಹೋರಾಟಗಾರರ ಮೇಲೆ ಏನಾದರೂ ಕೇಸ್ ಹಾಕೋದು, ಅವ್ರ ಹೋರಾಟವನ್ನು ಹತ್ತಿಕ್ಕೋದು ಮಾಡಿದ್ರೆ ಪೊಲೀಸು ಅನ್ನೋದು ನೋಡ್ದಲ್ಲಿ ನಿಮ್ಮ ವಿರುದ್ಧವೂ ಹೋರಾಟ ಮಾಡಬೇಕಾಗುತ್ತೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಇಡೀ ರಾಜ್ಯದ ಕಾರ್ಯಕರ್ತರು ಬೀದರ್ಗೆ ಬರೋಕ್ಕಿಂತ ಮುಂಚೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಇಲ್ಲಿಯ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯ ಮಾಡದೆ ಹೋದರೆ ಒಂದು ದಿನ ಕರವೇ ಕಾರ್ಯಕರ್ತರು ಬೀದರ್ ನುಗ್ಗಿರೆ ಕಬ್ಬಿನ ಗದ್ದೆಗೆ ಹಾನಿ ನುಗ್ದಂಗೆ ಆಗುತ್ತೆ. ಹಂಗಾಗಿ ದಿವಸ ಇಡೀ ಬೀದರ್ ರಣರಂಗ ಆಗೋದು ಬೇಡ ಅನ್ನೋ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ತಕ್ಷಣ ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಜಿಲ್ಲಾ ಅಧಿಕಾರಿಗಳು ಮತ್ತು ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮಹಾನಗರ ಪಾಲಿಕೆ ಕಮಿಷನರ್ಗೆ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸರ್, ಈಗ ನೀವು ನೋಡ್ತಾ ಇದ್ದೀರಿ ಸರ್, ರಾಜ್ಯದಲ್ಲಿ ಈಗ ರೈತರ ಕಿಚ್ಚು ಜೋರಾಗಿದೆ. ರೈತರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಪೂರ್ಣ ಬೆಂಬಲ ಇದೆ. ಯಾಕೆಂದರೆ ನಾನು ರಾಜಕಾರಣಿ ಅಲ್ಲ, ವೇದಿಕೆ ಮೇಲೆ ಭಾಷಣ ಮಾಡೋದೊಂದು ಆಮೇಲೆ ನಡ್ಕೊಳ್ಳೋದೊಂದು ನನ್ನ ಉದ್ದೇಶ ಅಲ್ಲ. ಈ ನಾಡಿನ ರೈತರ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ರೈತ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಸಿಕ್ಕಿ ಪ್ರಾಣ ಹಾನಿ ಮಾಡಿಕೊಂಡ್ರೆ ಅವನು ಪ್ರಾಣಕ್ಕೆ ಕುತ್ತು ಬಂದರೆ ನಿಮ್ಮ ಸರ್ಕಾರ ಇದ್ದಷ್ಟು ಹೋದ್ರೆಷ್ಟು, ನಿಮ್ಮ ರಾಜಕಾರಣಿಗಳು ಇದ್ದಷ್ಟು ಹೋದ್ರೆಷ್ಟು ಎಲ್ಲ ಭಾಷಣ ಮಾಡ್ತಾರೆ. ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ, ಆ ರೈತ ಅವನ ಬದುಕು ಮತ್ತು ಜೀವದ ಮಧ್ಯೆ ಹೋರಾಟ ನಡೆಸುವಂಥ ಸಂದರ್ಭದಲ್ಲಿ ನೀವು ರಾಜಕೀಯ ಮಾಡದೆ ಎಲ್ಲ ಪಕ್ಷಗಳು, ಎಲ್ಲ ಸರ್ಕಾರದ ವ್ಯವಸ್ಥೆಗಳು ರೈತರ ಪರವಾಗಿ ನಿಂತ್ಕೋಬೇಕು. ಅವರು ಕೇಳಿರುವಂಥ ಬೇಡಿಕೆ ಏನಿದೆ, ನಮ್ಮ ಬೆಳೆಗೆ ನೀವು ಸರಿಯಾದ ಬೆಲೆಯನ್ನು ನಿಗದಿ ಮಾಡಿ ಅಂತ ಹೇಳಿ ನಮ್ಮ ರೈತರೇನು ಕೇಳ್ತಾ ಇದ್ದಾರೆ. ಅವರ ಬೆಳೆಗೆ ಸರಿಯಾದ ನಿಗದಿ ಆಗಬೇಕು. ಇವತ್ತು ಮೊನ್ನೆ ನೋಡಿದ್ರಿ, ಮಂಡ್ಯ ಜಿಲ್ಲೆಯ ಒಬ್ಬ ರೈತ ಪೆಟ್ರೋಲ್ ಹಾಕ್ಕೊಂಡು ತನ್ನ ಬೆಂಕಿ ಹಚ್ಕೊಂಡು ಸತ್ತೋದ. ಅವನ ಸಾವಿಗೆ ದುರಾಂಕಾರಿ ಅಧಿಕಾರಿಗಳೇ ಕಾರಣ ಆದರು, ಅಲ್ಲಿಯ ಜಿಲ್ಲಾಡಳಿತ ಕಾರಣ ಆಯಿತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ನೀವು ಬಂಡವಾಳಶಾಹಿಗಳ ಪರವಾಗಲ್ಲ ನಿಲ್ಲಬೇಕಾದ್ದು, ನೀವು ನಿಲ್ಲಬೇಕಾದ ಈ ನಾಡಿನ ರೈತರ ಪರವಾಗಿ, ಅನ್ನದಾತರ ಪರವಾಗಿ. ಅವರು ಒಂದಿನ ಮುನಿದ್ರೆ ನೀವೆಲ್ಲ ಅನ್ನ ಇಲ್ದಲೇ ಸಾಯಬೇಕಾಗತ್ತೆ. ಅದಕ್ಕಾಗಿ ನನ್ನ ನಾಡಿನ ರೈತರು, ಕುವೆಂಪು ಅವರು ಹೇಳ್ತಾರೆ, ಯೋಗಿ ಅಂತ ಕರೀತಾರೆ. ದೇಶದ ಗಡಿಯಲ್ಲಿ ಗಡಿ ಕಾಯುವಂಥ ಯೋಧ ಎಷ್ಟು ಮುಖ್ಯವೋ ಹಾಗೆ ಆ ಯೋಧನಿಗೆ ಅನ್ನ ಕೊಡುವ ರೈತನು ಅಷ್ಟೇ ಮುಖ್ಯ ಅನ್ನೋದನ್ನ ನಮ್ಮ ಸರ್ಕಾರಗಳು ಅರ್ಥ ಮಾಡ್ಕೋಬೇಕಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ನಿನ್ನೆಯಿಂದಲೂ ಸಹ ಬೆಳಗಾವಿಯಲ್ಲಿ ಏನು ಹೋರಾಟ ನಡೀತಾ ಇದೆ, ಆ ಹೋರಾಟದ ಸಂಪೂರ್ಣವಾಗಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ರೈತರ ಪರವಾಗಿದೆ. ನಾನು ಸಹ ಬೆಳಗಾವಿಯಲ್ಲಿ ನಡೀತಿರುವಂಥ ಹೋರಾಟದಲ್ಲಿ ಭಾಗಿಯಾಗ್ತೀನಿ. ಈ ಪ್ರತಿಯೊಂದು ಜಿಲ್ಲೆಗೂ ಹಂಚ್ಬೋದು ಸರ್, ಯಾಕಂದರೆ ಪ್ರತಿಯೊಂದು ಈಗ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ಆಫ್ರಿಕನ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಗದಗ ಆಯಿತು, ಬೇರೆ ಒಬ್ಬ ಅನ್ನದಾತ ಬೀದಿಲಿ ನಿಂತರೆ ಯಾವ ಸರ್ಕಾರಗಳು ಉಳಿಯೋದಿಲ್ಲ.
ಯಾವ ಸರ್ಕಾರಗಳು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಬೇರೆಲ್ಲ ವಿಚಾರಗಳು ಬೇಕಾದ್ರೆ ಬದಿಗಿಟ್ಟು ರೈತರಿಗೇನು ಅನ್ಯಾಯ ಆಗಿದೆ ಆ ರೈತರ ಸಂಕಷ್ಟಕ್ಕೆ ಕಷ್ಟಕ್ಕೆ ಜೊತೆಯಲ್ಲಿ ನಿಂತ್ಕೊಳ್ಳಿಲ್ಲ ಅಂದರೆ ಕೇಂದ್ರ ಸರ್ಕಾರ ಕಡೆ ಬಟ್ಟು ಮಾಡ್ತಾ ಇದೆ. ಹೌದು, ಕೇಂದ್ರ ಸರ್ಕಾರ ಏನು ಅನುದಾನ ಕೊಡಬೇಕಾಗಿದೆ ಕರ್ನಾಟಕದ ಎಲ್ಲ MP ಗಳು ಕೂತ್ಕೊಂಡು ಪಕ್ಷ ಭೇದ ಮರೆತು ಕೇಂದ್ರದಿಂದ ಏನಾದರೂ ಅನುದಾನಗಳನ್ನ ತಗೊಳ್ಳೋ ವಿಚಾರದಲ್ಲಿ ನೀವು ರಾಜಕೀಯ ಮಾಡಬೇಡಿ, ಪಕ್ಷ ಭೇದ ನೋಡಬೇಡಿ, ಎಲ್ಲ ಸಂಸದರು ಒಟ್ಟಿಗೆ ನಿಂತ್ಕೊಂಡು ಕೇಂದ್ರದ ಮುಂದೆ ಒತ್ತಡ ಹಾಕಿ ನಮಗೆ ಸಿಗಬೇಕಾದಂಥ ಅನುದಾನವನ್ನು ಪಡ್ಕೊಳ್ಳೋದ್ರಲ್ಲಿ ನಮ್ಮ ಸಂಸದರು ಕೆಲಸ ಮಾಡಬೇಕು. ಹಾಗೆ ಸಿದ್ದರಾಮಯ್ಯನವರು ನೀವು ಕೇಂದ್ರ ಸರ್ಕಾರ ನಿಮ್ಮ ಕಡೆ ಬೆಳ್ಳು ತೋರಿಸ್ತೆ. ಈಗ ಸಂಕಷ್ಟದಲ್ಲಿರುವ ರೈತನ ಪರವಾಗಿ ಕೇಂದ್ರ ಮತ್ತು ರಾಜ್ಯ ಎರಡೂ ಒಟ್ಟಾರೆ ಅವರ ಪರವಾಗಿ ನಿಲ್ಲಬೇಕು, ಅನ್ನದಾತನ ಸಾವನ್ನು ತಪ್ಪಿಸಬೇಕು, ಅವರ ಕಣ್ಣೀರು ಒರೆಸಬೇಕು ಅಂತ ಹೇಳಿ ನಾನು ಎರಡೂ ಸರ್ಕಾರಗಳನ್ನು ಒತ್ತಾಯಿಸ್ತೇನೆ. ಬೆಂಬಲ ಇದೆ ಸರ್, ಸಂಪೂರ್ಣವಾದ ಬೆಂಬಲ ಇದೆ. ಹೋಗ್ತೀನಿ ಸರ್, ಹೋಗ್ತೀನಿ ನಾನು.